ಹೌ ಇಸ್ ದ ಜೋಶ್? ಬರೋವರೆಗೂ ಬಂದ್ಬಿಟ್ರಿ ಗೈಸ್. ಈಗ ಪ್ರಾಬ್ಲಮ್ ಏನಂದ್ರೆ ಕಾಲ್ ತೋರ್ಸು. ರೋಡ್ ಟಾರ್ ಹಾಕಿದ್ಯಾ? ಕಾಲೆಲ್ಲ ಬೊಬ್ಬೆ ಆಗ್ಬಿಟ್ಟಿದೆ ಗೈಸ್. ಒಂದ್ ಹೆಜ್ಜೆ ಇಡಕ್ಕೆ ಆಗ್ತಾ ಇಲ್ಲ. ಇಲ್ಲಿಂದ ಬಂದಿದ್ದಲ್ಲ ಆಟ, ಇಲ್ಲಿಂದ ಹೋಗೋದು ಆಟ. ಆ ಕಡೆಯಿಂದ ಈ ಕಡೆಗೆ ಬಂತು ಅಂತ ಕೇಳಿದ್ರೆ ನಮಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಎಷ್ಟೇ ದಪ್ಪ ಇರೋರು ಬಂದರೂ ಕೂಡ ಸಿಕ್ಕಾಕೊಳ್ಳಲ್ವಂತೆ ಆ್ಯಕ್ಚುಲಿ. ಯಮ್ಮಂಗೆ ಬರೋಕ್ಕಾಗ್ತಾಯಿಲ್ಲ, ಒದ್ದಾಡ್ತಾ ಇದೆ ಪಾಪ. ಯಾರೋ ಹಿಡ್ಕೊಂಡು ಎಳಿತಾ ಇದ್ದಾರೆ. ಅಂದರೂ ಯಮ್ಮ ಬಂತು ಅಂದರೆ ಯಮ್ಮ ತುಂಬ ದಪ್ಪ ಇದ್ದಾರೆ. ಒಂದು ಕ್ಯೂಟಿಪಾಯಿ ಕೂಚಿದೆ ಇಲ್ಲಿ, ಕೂಚಿಪಾಯಿ. ಇದೇ ಬೆಟ್ಟನ ಇವಾಗ ನಾವು ಸುತ್ಕೊಂಡ್ಬಂದಿದ್ದು. ಏನ್ರಿ ಸುಪ್ರೀತ್, ನಿಮ್ಮ ಇಷ್ಟ ಈಡೇರ್ತಾ? ಹಾಂ, ಗಿರ ಪ್ರದಕ್ಷಿಣೆ ಮಾಡಬೇಕು ಅಂತಿದ್ರಲ್ಲ, ಈಡೇರ್ತಾ ಅಂತ ಕೇಳ್ತಾ ಇದ್ದೀನಿ. ಮಾಡಾಯ್ತಲ್ಲ ಇಬ್ರು ರೆಡಿ. ರಾಜಗೋಪುರಂ ರಾಜನ್ ಥರನೇ ಇದೆ. ಒಳಗಡೆ ಹೆಂಗಿದೆ ಬಿಸಿಲಂದ್ರೆ ನಾನು ನೋಡಿದ್ರೆ ನೀವು ಗೊತ್ತಾಗ್ತಾ ಇರುತ್ತೆ. ಫುಲ್ ಬೇವ್ತೋಗ್ಬಿಟ್ಟಿದ್ದೀವಿ. ಅದು ನಾನು ಜಾಸ್ತಿ ಇದಾಗಿರೋ ಸೀರೆನೂ ಉಟ್ಟಿಲ್ಲ, ತೆಳ್ಳಗಿರೋ ಸೀರೆ ಉಟ್ಕೊಂಡ್ರು ಫುಲ್ ಬೇವ್ತೋಗ್ಬಿಟ್ಟಿದ್ದೀವಿ. ನಮ್ಮ ಸುಪ್ರೀತ್ ಅವ್ರು ಮಾಡಿದ ಥರ ನೀವು ಯಾರೂ ಮಾಡಬೇಡಿ. ನೆಕ್ಸ್ಟ್ ಡೋರೇನೇ ಅರುಣಾಚಲೇಶ್ವರ. ಏನು ಬೇಡ್ಕೋಬೇಕು ಅಂತಲೇ ಗೊತ್ತಾಗಿಲ್ಲ. ದೇವ್ರ ಮುಂದೆ ಕಡೆ ಸುಮ್ಮನೆ ಹಿಂಗೆ ಕೈ ಮುಗ್ದಿದ್ದು ನೋಡಿದ್ದು ಅಷ್ಟೇನೇನೆ. ಎಲ್ಲರೂ ದೇವ್ರ ನಾಮ ಜಪ ಮಾಡಿದ್ರೆ ಇವನು ಯಾಕೋ ಪೋಸ್ಟ್ ಮಾಡಿ 2 ಸೆಕೆಂಡ್ ಡಿಲೀಟ್ ಮಾಡಲಿ ಅಂತ ಕೇಳಿ ಮತ್ತೆ ಪೋಸ್ಟ್ ಮಾಡ್ತೀನಿ. ನನ್ನ ಅದೃಷ್ಟ ಆಗಲೇ ನೋಡೋಕೆ ಬಿಡಲಿಲ್ಲ. ದೇವ್ರನ್ನ ಹಾಗೆ ತಳ್ಳಿಬಿಟ್ರು. ಬಟ್ ಈ ಸಲ 5 ನಿಮಿಷ ದೇವ್ರ ಮುಂದೆ ನಿಂತ್ಕೊಂಡು ಬೇಡ್ಕೊಂಡು ಬಂದಿದ್ದೀನಿ. ಈಗ ನಾವು ಚಂದ್ರಲಿಂಗಂ ಹತ್ರ ಬಂದಿದ್ದೀವಿ. ಇದು ಆ್ಯಕ್ಚುಲಿ ಅದೇನು ಗಿರಿ ಪ್ರದಕ್ಷಿಣೆ ಬೋರ್ಡ್ ಇದೆ, ಆ ಬೋರ್ಡಲ್ಲಿ ಬರಲ್ಲ. ಈಗ ಅದು ವಾಯುಲಿಂಗಂ ಆದಮೇಲೆ ಕುಬೇರಲಿಂಗಂ, ಈಶಾನ್ಯಲಿಂಗಂ ಎರಡೇ ಇರೋದು. ಬಟ್ ಇಲ್ಲಿ ಸೂರ್ಯಲಿಂಗಂ, ಚಂದ್ರಲಿಂಗಂ ಅಂತ ಒಂದು 2 ಎಕ್ಸ್ಟ್ರಾ ಲಿಂಗಗಳಿದೆ. ಸೊ ಅದರಲ್ಲಿ ಸೂರ್ಯಲಿಂಗಂ ನಾನು ನಿಮ್ಗೆ ತೋರಿಸಿದ್ನಲ್ಲ, ಹಾಗೆ ಇದು ಚಂದ್ರಲಿಂಗಂ. ನೋಡಿ ಏನು ಸಕ್ಕತ್ತಾಗಿದೆ. ಹಿಂದೆ ಬಾಪ. ಹೌ ಇಸ್ ದ ಜೋಶ್? ಬರೋವರೆಗೂ ಬಂದ್ಬಿಟ್ರಿ ಗೈಸ್. ಈಗ ಪ್ರಾಬ್ಲಮ್ ಏನಂದ್ರೆ ಕಾಲ್ ತೋರ್ಸು. ರೋಡ್ ಟಾರ್ ಹಾಕಿದ್ಯಾ? ಕಾಲೆಲ್ಲ ಬೊಬ್ಬೆ ಆಗ್ಬಿಟ್ಟಿದೆ ಗೈಸ್. ಒಂದ್ ಹೆಜ್ಜೆ ಇಡಕ್ಕೆ ಆಗ್ತಾ ಇಲ್ಲ. ಸುಪ್ಪಿ ಸಾಕ್ಸ್ ಹಾಕೊಳ್ಳೋಣ ಅಂತ ಅವನೇ. ನಾನು ಸಾಕ್ಸ್ ಹಾಕೊಂಡ್ರೆ ಇಷ್ಟು ದೂರ ನಡೆದಿದ್ದು ಏನು ಪ್ರಯೋಜನ ಅಂತ ಇದ್ದೀನಿ. ಲಾಸ್ಟ್ 5 ಕಿಲೋಮೀಟರ್ಸ್ ಇದೆಯಲ್ಲ, ಇಲ್ಲಿಂದ ಬಂದಿದ್ದಲ್ಲ ಆಟ, ಇಲ್ಲಿಂದ ಹೋಗೋದು ಆಟ. ಹೆಜ್ಜೆ ಇಡಕ್ಕೆ ಆಗ್ತಾ ಇಲ್ಲ. ಕುಬೇರಲಿಂಗಂ ಹತ್ರ ಬಂದಿದ್ದೀವಿ. ಕುಬೇರಲಿಂಗಂ ದರ್ಶನ ಮಾಡ್ಕೊಳ್ಳೋಣ. ಇಲ್ಲಿಂದ ಒಳಗಡೆ ಹೋಗ್ಬೇಕೀಗ. ಇಲ್ಲಿಂದ ಈಶಾನ್ಯ ಲಿಂಗಂ ಇನ್ನೂ 1.9 ಕಿಲೋಮೀಟರ್ಸ್, ದಟ್ ಮೀನ್ಸ್ 2 ಕಿಲೋಮೀಟರ್ಸ್ ನಡಿಬೇಕು ಸತಿ. ಆಮೇಲೆ ಅಲ್ಲಿಂದ 2 ಕಿಲೋಮೀಟರ್ಸ್, 4 ಕಿಲೋಮೀಟರ್ಸ್. ಇದು ಕೂಡ ಒಂದು 100 ಮೀಟರ್ಸ್ ಒಳಗಡೆ ಬರಬೇಕು. ಕಾಲು ನಿಜ ನಾವು ಸ್ಟಾರ್ಟಿಂಗ್ ನಡೆದಿದ್ದು ಗೊತ್ತಾಗಲಿಲ್ಲ ನಮಗೆ. ಬಟ್ ಕಾಲು ಬೊಬ್ಬೆ ಬಂದುಬಿಟ್ಟಿದೆ, ಲಿಟ್ರಲಿ ಬೊಬ್ಬೆ. ನಾವು ರಾತ್ರಿ ನಡೀತಾ ಇದ್ರೇ ಹಿಂಗೆ ಬೊಬ್ಬೆ ಬಂದಿದೆ. ಇನ್ನು ಬೆಳಗ್ಗೆ ಹೊತ್ತು ಏನಾದರೂ ಆ ಬಿಸಿಲಲ್ಲಿ ನಡೀತೀವಿ ಅಂತ ಅಂದರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲರೂ ಹಿಂಗೆ ಬಂದು ಇಲ್ಲಿ ದರ್ಶನ ಮಾಡಿದ್ರೆ ನಾವು ಇಲ್ಲಿಂದ ಇಳಿದು ಹೋಗಿ ಆ ಗೇಟ್ ಆರಿ ಆ ಕಡೆಗೆ ಬಂದು ಈ ಕಲ್ ಮೇಲೆ ನಿಂತ್ಕೊಂಡು ದರ್ಶನ ಮಾಡಿದ್ದೀವಿ ದೇವ್ರದ್ದು. ಗೈಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಮೋಕ್ಷ ಮಾರ್ಗಂ ಅಂತ. ಏನು ಜಾಗ ಇದೆ ಆ ಜಾಗದಿಂದ ಆ ಕಡೆಯಿಂದ ಈ ಕಡೆಗೆ ಬಂತು ಅಂತ ಕೇಳಿದ್ರೆ ನಮಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಎಷ್ಟೇ ದಪ್ಪ ಇರೋರು ಬಂದರೂ ಕೂಡ ಸಿಕ್ಕಾಕೊಳ್ಳಲ್ವಂತೆ ಆ್ಯಕ್ಚುಲಿ. ಆರಾಮಾಗಿ ಬರ್ಬೋದಂತೆ, ಸಿಗಾಕೊಳ್ಳಲ್ವಂತೆ. ನಾನು ಇವಾಗ ಜಸ್ಟ್ ಇದು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ರೀಲ್ ನೋಡಿದೆ. ಆ ಅಮ್ಮ
ಅಮ್ಮನ ಬರೋಕ್ಕಾಗ್ತಾಯಿಲ್ಲ, ಒದ್ದಾಡ್ತಾ ಇದೆ ಪಾಪ. ಯಾರೋ ಹಿಡ್ಕೊಂಡು ಎಳಿತಾ ಇದ್ದಾರೆ. ಅಂದರೂ ಅಮ್ಮ ಬಂತು. ಅಂದರೆ ಅಮ್ಮ ತುಂಬ ದಪ್ಪ ಇದ್ದಾರೆ. ಇದಕ್ಕೆ ನಾವು ಹೋಗೋಣ ಅಂದ್ಕೊಂಡ್ರೆ ಹೋಗೋದು ಕನಸಿನ ಮಾತು. ಯಾಕಂದರೆ ಜನ ಕ್ಯೂ ಇಲ್ಲಿಂದ ನಿಂತವ್ರೆ. ಇಲ್ಲಿಂದ ಕ್ಯೂ ಹೋಗಿ ಅಲ್ಲಿಂದ ಅಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ಅಲ್ಲಿಂದ ಒಬ್ಬೊಬ್ಬರೇ ಆ ಕಡೆಯಿಂದ ಈ ಕಡೆಗೆ ನುಗ್ಗಿ ಬರಬೇಕು. ನಾವು ಈಗಲೇ 5 o'clock ಆಗಿದೆ. ಹಂಗೆ ನಮ್ಮ ಮಗ ಎದ್ದೋಳೋ ಅಷ್ಟರಲ್ಲಿ ನಾವು ಅಲ್ಲಿಗೆ ಹೋಗಿರಬೇಕು. ಇಲ್ಲ ಅಂದರೆ ಅವನು ಎದ್ದು ಇನ್ನು ನಿದ್ದೆಗಣ್ಣಲ್ಲಿ ರಚ್ಚೆ ಹಿಡಿತಾನೆ. ನಾವು ಮೋಕ್ಷ ಮಾರ್ಗ ಏನೋ ಮಾಡೋಕ್ಕಾಗುತ್ತೋ ಇಲ್ವೋ, ಬಿಕಾಸ್ ಈ ಇದಲ್ಲಿ ನಿಂತ್ಕೊಂಡ್ರೆ ನಮ್ಮಪ್ಪ ಅಂತ ಕೈ ಮುಕ್ಕೊಂಡು ಇಲ್ಲಿಂದ ನೆಕ್ಸ್ಟು ಈಶಾನ್ಯ ಲಿಂಗಕ್ಕೆ ಹೊರಡ್ತೀವಿ ಗೈಸ್. ಕೊನೆ ಲಿಂಗ ಗೈಸ್, ಈಶಾನ್ಯ ಲಿಂಗಂ. ಇಲ್ಲಿಂದ ಇನ್ನೂ 2 ಕಿಲೋಮೀಟ್ರ್ ನಂಗೆ ನಡಿಬೇಕು. ಹಾಂ, ಈಶಾನ್ಯ ಲಿಂಗಮಗೆ ಬಂದಿದ್ದೀವಿ ಈಗ. ಕೊನೆ ಲಿಂಗ ಇದು, ದರ್ಶನ ಮಾಡ್ಕೊಳ್ಳೋಣ. ಇದು ನೋಡಿ ಕ್ಯೂಟಿಪಾಯಿ, ಒಂದು ಕ್ಯೂಟಿಪಾಯಿ ಕೂಚಿದೆ ಇಲ್ಲಿ. ಕ್ಯೂಚಿಪಾಯಿ ನೋಡಿ. ನೋಡಿ ಗೈಸ್, ಈಶಾನ್ಯ ಲಿಂಗಂ ನಾವು 12:30 ಶುರು ಮಾಡಿದ್ದು. ಸೊ ಇಷ್ಟು ಮುಗಿಸೋ ಅಷ್ಟರಲ್ಲಿ ಬೆಳಗ್ಗೆ ಹರಿದೋಯ್ತು. ಸೊ ಆಲ್ಮೋಸ್ಟ್ 6 o'clock ಆಗೋಗಿದೆ. ಇನ್ನೂ 2 ಕಿಲೋಮೀಟ್ರ್ ಇದೆ. ಅದೆಷ್ಟೊತ್ತಿಗೆ ಮುಗಿಸ್ತೀವೋ ಏನು ಗೊತ್ತಿಲ್ಲ, ನೋಡೋಣ. ಆಲ್ಮೋಸ್ಟ್ 6 hours ನಡೀತಾ ಇದ್ದೀವಿ 14 ಕಿಲೋಮೀಟರ್ಸ್ನ. ಗೈಸ್, ಈ ವ್ಯೂ ನೋಡಿ. ಇದೇ ಬೆಟ್ಟನ ಇವಾಗ ನಾವು ಸುತ್ಕೊಂಡ್ಬಂದಿದ್ದು ಫುಲ್ಲು. ಈಗ ನೋಡಿ ಹೇಗಿದೆ ಫಾಗು. ಹಾಂ, ಜೊತೆಲಿ ಹೀಟ್ ಹೆಂಗಿದೆ ಗೊತ್ತಾ. ಇದೇ ರಾಜಗೋಪುರಂ. 14 ಕಿಲೋಮೀಟರ್ ಬೆಟ್ಟವನ್ನು ಸುತ್ತಿ ಕೊನೆಗೂ ಗಿರಿ ಪ್ರದಕ್ಷಿಣೆಯನ್ನು ಪೂರ್ತಿ ಮಾಡಿದ್ದೀವಿ. ನೋಡಿ ನಮ್ಮ ಪರಿಸ್ಥಿತಿ. ಏನ್ರಿ ಸುಪ್ರೀತ್, ನಿಮ್ಮ ಇಷ್ಟ ಈಡೇರ್ತಾ? ಹಾಂ, ಗಿರಿ ಪ್ರದಕ್ಷಿಣೆ ಮಾಡಬೇಕು ಅಂತಿದ್ರಲ್ಲ, ಈಡೇರ್ತಾ ಅಂತ ಕೇಳ್ತಾ ಇದ್ದೀನಿ. ಮಾಡಾಯ್ತಲ್ಲ ಇಬ್ರು ರೆಡಿ. ಕಾಲು ಹೇಳ್ಕೊಳಕ್ ಆಗ್ತಾ ಇಲ್ಲ. ನಿಜ ಪಾಪ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಹೆಜ್ಜೆ ಇಡೋಕ್ಕೆ. ಪಾಪ ಕಾಲೆಲ್ಲ ಓದ್ತದ. ಹೀಟ್ ಬಬಲ್ಸ್ ಆಗ್ಬಿಟ್ಟು ಕೆಳಗಡೆ ಬಬಲ್ ಇದು ನೀರು ಹಾಕ್ಬಿಟ್ಟಿದ್ದು, ನೀರು ತುಂಬ್ಕೊಳುತ್ತಲ್ಲ, ಹಂಗೆ ತುಂಬ್ಕೊಬಿಟ್ಟಿದೆ. ಅಂದರೆ ಅಭ್ಯಾಸ ಇರೋರಿಗೆ ನಡೆಯೋದಕ್ಕೆ ಓಕೆ, ಬಟ್ ನಾವು ಯಾವತ್ತೂ ನಡೆದಿಲ್ಲ. ಆ್ಯಂಡ್ ಬರೇ ಕಾಲಲ್ಲಿ ತಾರ್ ರೋಡಲ್ಲಿ ಇಟ್ಸ್ ಹೈಲಿ ಇಂಪಾಸಿಬಲ್. ಯಾರೇ ಗಿರಿ ಪ್ರದಕ್ಷಿಣೆ ಮಾಡಬೇಕು ಅಂದ್ರೂ ನಿಮ್ಮ ಕೈಲಿ ಆಗುತ್ತಂತ ಯೋಚನೆ ಮಾಡಿ. ವಿಲ್ ಪವರ್ ಸ್ಟ್ರಾಂಗ್ ಇರಬೇಕು. ಇಲ್ಲ ನಾನು ಮಾಡ್ತೀನಿ ಅನ್ನಂಗಿದ್ರೆ ಮಾತ್ರ ಮಾಡಿ. ನಾವು 12 ಗಂಟೆಗೆ ಶುರು ಮಾಡಿದ್ದಕ್ಕೆ ಕರೆಕ್ಟಾಗಿ 6 ಗಂಟೆಗೆ ಮುಗಿಸಿದ್ದೀವಿ. 12:30ಗೆ ಶುರು ಮಾಡಿದ್ದಕ್ಕೆ ಈಗ ಕರೆಕ್ಟಾಗಿ 6 o'clock ವಾಪಸ್ಸು ರಾಜಗೋಪುರ ಮುಂದೆ ಬಂದು ನಿಂತಿದ್ದೀವಿ. ರಾಜಗೋಪುರ ತೋರಿಸ್ತೀನಿ ರೀ. ಸಿ ದಿಸ್ ಬ್ಯೂಟಿ. ಹಿಂಗಿದೆ ಗೊತ್ತಾ ನೋಡೋಕ್ಕೆ, ಮಸ್ತಾಗಿದೆ ಮಾತ್ರ, ಲವ್ಲಿ. ಓಕೆ, ಈಗ ಫ್ರಂಟ್ ರಾಜಗೋಪುರಕ್ಕೆ ಬಂದಿದ್ದೀವಿ. ನೈಟ್ ವ್ಯೂ ನಿಮಗೆ ಗೊತ್ತಾಗ್ತಾ ಇರಲಿಲ್ಲಲ್ಲ, ಈಗ ನೋಡಿ ಹೇಗೆ ಕಾಣಿಸುತ್ತೆ ಅಂತ. ವಾವ್, ನಿಜ ಹೇಳಬೇಕು ಅಂದರೆ ಅದು ಸ್ಟೋನ್ ಕಾರ್ವಿಂಗ್ಸ್ ಮಾತ್ರ ಇಷ್ಟು ದೈತ್ಯ ಸ್ಟೋನ್ ಕಾರ್ವಿಂಗ್ಸ್ ಟೆಂಪಲ್ ನಾನು ಲೈಫಲ್ಲೇ ನೋಡಿರಲಿಲ್ಲ. ಆ್ಯಂಡ್ ಈ ಥರ ಇದೆ ಅಂತ ನಾನು ಅಂದ್ಕೊಂಡು ಇರಲಿಲ್ಲ. ಮಾತ್ರ ಸಖತ್ತಾಗಿದೆ. ಒಂದೊಂದೂ ಹೆಂಗೆ ಮಾಡಿದ್ರು ಹೆಂಗೆ ಮಾಡೋಕ್ಕೆ ಸಾಧ್ಯ ಅಂತ ಅನ್ನಿಸ್ತಾ ಇದೆ ಅಲ್ಲ. ಹಾಂ, ಇಮ್ಯಾಜಿನ್ ಇಷ್ಟು ದೊಡ್ಡದು ಹೆಂಗೆ ಮಾಡೋಕ್ಕೆ ಸಾಧ್ಯ ಸುಪ್ಪ. ಒಂದೇ ಕಲ್ಲಿಂದ ಮಾಡಿದಾರ? ಒಂದೇ ಕಲ್ಲಲ್ಲ, ಮತ್ತೆ ಮೂರು ಸೈಡ್ ಸಾಧ್ಯ ಅನ್ನೋದು ನನ್ನ ತಲೆಯಲ್ಲಿರೋ ಪ್ರಶ್ನೆ. ಇದೇ ಥರದ್ದು ಸಾಕಾಗಿ ಮಾಡಿದ್ದಾರೆ ಮಾತ್ರ. ಕ್ಯಾಮ್ರಾ ಹೆಂಗೆ ಜಸ್ಟಿಸ್ ಮಾಡ್ತಾ ಇದೆಯೋ ನಂಗೆ ಗೊತ್ತಿಲ್ಲ, ಬಟ್ ಬರೀ ಕಣ್ಣಲ್ಲಿ ನೋಡಿದ್ರೆ ಭಯನೇ ಆಗುತ್ತೆ. ನೈಟು ನಾವು ಆ್ಯಕ್ಚುಲಿ ಇದನ್ನು ತೋರಿಸಿದ್ರಿ ನಿಮಗೆ. ಇದ್ರ ಮುಂದೆ ಆ್ಯಕ್ಚುಲಿ ನಾವು ಪೂಜೆ ಮಾಡಿ ಹೊರಟಿದ್ದು. ನೋಡಿ ಈಗ ಹೆಂಗೆ ಕಾಣ್ತಾ ಇದೆ. ರಾಜಗೋಪುರಂ ರಾಜನ ಥರನೇ ಇದೆ ಅಲ್ವಾ ಸುಪ್ಪಿ? ಓಕೆ ಗೈಸ್,
ಇಲ್ಲಿಂದ ಶುರು ಮಾಡಿದ್ರಿ ನಮ್ಮ ಗಿರಿ ಪ್ರದಕ್ಷಿಣೆನ. ಈಗ ಇಲ್ಲಿಗೆ ಬಂದು ಎಂಡ್ ಮಾಡ್ತಾಯಿದ್ವಿ. ಆಲ್ರೆಡಿ ಬೆಳಕಾಗಿದೆ, 6:30. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಬಂದು ದೇವ್ರ ದರ್ಶನ ಮಾಡೋಣ. ಹಾಂ ಭಗವಂತ. ಸೊ ಆಮೇಲೆ ಸಿಗ್ತೀವಿ ಗೈಸ್. ಟೇಕ್ ಕೇರ್, ಬಾಯ್. ಓಕೆ ಗೈಸ್, ನಾವು ಬಂದಿದ್ದೀವಿ. ಓಕೆ ಗೈಸ್, ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ಇದ್ರೊಳಗೆ ಆದಮೇಲೆ ಆ್ಯಕ್ಚುಲಿ ವೀಡಿಯೋ ಫೋಟೋ ಮಾಡೋಂಗಿಲ್ಲ. ನೋಡೋಣ, ಮುಖ ಎಲ್ಲ ಊದ್ಕೊಬಿಟ್ಟಿದೆ ಕರೆಕ್ಟಾಗಿ ನಿದ್ದೆ ಮಾಡ್ತಿರೋದಕ್ಕೆ. ದೇವಸ್ಥಾನದೊಳಗಡೆ ಫೋಟೋ ವೀಡಿಯೋ ತೆಗಿಯೋಂಗಿಲ್ವಂತೆ, ಹುಂಡಿಗೆ ಹಾಕ್ಬಿಡ್ತಾರಂತೆ. ಅದನ್ನೇ ಕೇಳಿದೆ ನಾನು. ಸುಮ್ಮನೆ ರಿಸ್ಕ್ ಬೇಡ ಅಲ್ವಾ. ಗೈಸ್, ಕ್ಯೂ ಅಲ್ಲಿ ನಿಂತಿದ್ದೀವಿ. ಹಂಗೂ ಗೊತ್ತಾಗ್ದಾರೆ ಮಾಡ್ತಾಯಿದ್ದೀನಿ. ಎಷ್ಟು ಜನ ಇದ್ದಾರೆ ನೋಡಿ. ನಾವು ಸ್ಪೆಷಲ್ ಎಂಟ್ರಿಗೆ ಬಂದ್ರೂ ಅಷ್ಟೇ. ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಂಡ್ರು 50 ರೂಪೀಸೇ. ಎಂಥ ಶ್ರೀಮಂತರು ಬಂದರೂ 50 ರೂಪೀಸೇ ಸ್ಪೆಷಲ್ ಎಂಟ್ರಿ ಟಿಕೆಟು. ನೀವೇ ಜಾಸ್ತಿ ಕೊಡ್ತೀವಿ ಬೇಗ ಬಿಡಿಯೋದ್ರೂ ಎಲ್ಲ ಬಿಡೋದಕ್ಕಾಗಲ್ಲ. 50 ರೂಪೀಸ್ ಟಿಕೆಟ್ ತೊಗೊಂಡು ನೀವು ದರ್ಶನಕ್ಕೆ ಬಂದೇ ಬರಬೇಕು. ಒಳಗಡೆ ಹೆಂಗಿದೆ ಬಿಸಿಲಂದರೆ ನಾನು ನೋಡಿದ್ರೆ ನೀವು ಗೊತ್ತಾಗ್ತಾ ಇರುತ್ತೆ. ಫುಲ್ ಬೇವ್ದೋಗ್ಬಿಟ್ಟಿದ್ದೀವಿ. ಅದು ನಾನು ಜಾಸ್ತಿ ಇದಾಗಿರೋ ಸೀರೆನೂ ಉಟ್ಟಿಲ್ಲ, ತೆಳ್ಳಗಿರೋ ಸೀರೆ ಉಟ್ಕೊಂಡ್ರು ಫುಲ್ ಬೇವ್ದೋಗ್ಬಿಟ್ಟಿದ್ದೀವಿ. ದೇವರೇ, ಬಿಸಿಲು ಹೆಂಗಿದೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಏನು ಮಾಡ್ತಿದ್ಯಾ? ಮಮ್ಮಿ ಎಲ್ಲ ನಿಂದು ಇದು ಒಟ್ಟು ಹಾಂ ಎಲ್ಲ ಹೋಯ್ತು. ನಾನು ಅದಕ್ಕೆ ನಾನು ಬುದ್ಧಿವಂತ ಇಕ್ಸ್ಕೊಳ್ಳಿಲ್ಲ. ಓ ಶರೀರ ಕೊಟ್ಟಿಲ್ಲಿದೆ. ಏನಾಯಿತು ಅಂದರೆ, ನಮ್ಮ ಸುಪ್ರೀತ್ ಅವ್ರು ಮಾಡಿದ ಥರ ನೀವು ಯಾರೂ ಮಾಡಬೇಡಿ. ಆನ್ಲೈನಲ್ಲಿ ನಿನ್ನೆ ಅಷ್ಟೆಲ್ಲ ಮಾಡಿದ್ದೀವಿ ಗಿರಿ ಪ್ರದಕ್ಷಿಣೆ. ಇನ್ನು ಯಾರನ್ನೂ ಎಲ್ಲೂ ಕೇಳಲಿಲ್ಲ ಆಯಿತಾ. ಇವತ್ತು ನಾವು ಬಂದಿದ್ದೀವಿ 6:15 ಆಗಿತ್ತು ರೂಮಿಗೆ ಬಂದು. ಸ್ಪ್ರೇ ಕಾಲಿಗೆಲ್ಲ ಸ್ಪ್ರೇ ಹೊಡೆದ್ಬಿಟ್ಟು ಮಲಗಲೇಬೇಕಾಗಿತ್ತು. ಅಂದರೆ ಆಗ್ತಾ ಇರಲಿಲ್ಲ, ಕಾಲು ಅಷ್ಟು ನೋವು ಬಂದ್ಬಿಟ್ಟಿದ್ದು, ಬೊಬ್ಬೆ ಬಂದ್ಬಿಟ್ಟಿತ್ತು. ನಾವೇನು ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡ್ರಿ. 9:30ಗೆ ಅಲಾರಾಮ್ ಇಟ್ಟು ಎದ್ದು ಸ್ನಾನ ಮಾಡ್ಕೊಂಡು ಹೋಗೋಣ ಅಂಥೇಳಿ. ಇವನು ಟೈಮಿಂಗ್ಸ್ ನೋಡಲಿಲ್ಲ. 9:30ಗೆ ಅಲಾರಾಮ್ ಇಟ್ಬಿಟ್ಟು ಮಲಗಿದ್ದೀವಿ. ಅಲಾರಾಮ್ ರಿಂಗ್ ಆಗಿದೆ, ಇವನು ಆಫ್ ಮಾಡ್ಬಿಟ್ಟು ಮತ್ತೆ ಮಲ್ಕೊಂಡವನೆ. ಸೊ ಆದರೆ ಏನು ಜಾಸ್ತಿ ಡಿಫ್ರೆನ್ಸ್ ಆಗಿಲ್ಲ. ಒಂದು 10 o'clock ಎದ್ವಿ ಆಯಿತಾ. ಎದ್ಬಿಟ್ಟು ಏನು ಹೇಳ್ತಾನೆ, 12 o'clock ದೇವಸ್ಥಾನ ಕ್ಲೋಸ್ ಆಗೋಗುತ್ತೆ, ನಾವು ಇನ್ನೂ ಇಲ್ಲೇ ಇದ್ದೀವಿ, ಹೋಗ್ಬೇಕು ಅಂತ ಅರ್ಜೆಂಟ್ ಮಾಡಿದೆ. ಅಯ್ಯೋ, ಇಷ್ಟೊತ್ತು ತನಕ ಕುತ್ಕೊಂಡು ಹಿಂಗೆ ಹೇಳ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ, ಸರಿ ನಾನು ಎಲ್ಲರೂ ಹೋಗಿ ತಲೆ ಸ್ನಾನ ಮಾಡಿಕೊಂಡು ಚರಿಗೂ ಸ್ನಾನ ಮಾಡಿಸಿ ಸೀರೆ ಉಟ್ಕೊಳ್ಳೋದು ಇಷ್ಟೆಲ್ಲ ಮಾಡಿಸಿ 12 o'clock ಅದನ್ನೆಲ್ಲ ಅಂದ್ಕೊಂಡು ಬಡ ಅಂತ ಸ್ನಾನ ಮಾಡಿಕೊಂಡು 11:50 4 ಜನನೂ ಅಷ್ಟು ಬೇಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೊರಗಡೆ ಬಂದಿದ್ದೀವಿ ಆಯಿತಾ. ಬಂದ್ರಿ, ಸ್ಪೆಷಲ್ ಟಿಕೆಟ್ ತೊಗೊಂಡ್ರಿ. ಹೋಟೆಲ್ ಹೆಂಗೂ 500 meters ಸಿಕ್ಕಿದ್ದೆ, ನಮ್ಗೆ ಒಳ್ಳೇದಾಯಿತು. ಸ್ಪೆಷಲ್ ಟಿಕೆಟ್ ತೊಗೊಂಡ್ರಿ, ಸೀದಾ ಒಳಗಡೆ ಬಂದ್ರಿ. ಇಲ್ಲೂ ಕೂಡ ಜನ ಒಳಗಡೆ ಜಾಸ್ತಿ ಕ್ಯೂ ಇದ್ದರು. ಯಾರೇ ಎಂಥ ದೊಡ್ಡ ಮನುಷ್ಯ ಬಂದ್ರೂ ಸ್ಪೆಷಲ್ ಎಂಟ್ರಿ ಅಂದರೆ 50 ರೂಪೀಸ್ ಅಷ್ಟೇ. ಇನ್ನು ಯಾವುದಾದ್ರೂ ಮಿನಿಸ್ಟ್ರುಗಳು ಅವರು ಬಂದರೆ ಡೈರೆಕ್ಟ್ ಎಂಟ್ರಿ ಬಿಡ್ತಾರೆ ಅನ್ಸುತ್ತೆ. ಬಿಕ್ಕಿದ್ದು ಬೇರೆ ಯಾವುದೇ ಥರದ್ದು ಇಲ್ಲ. ಸರಿ ಅಂದ್ಬಿಟ್ಟು ಒಳಗಡೆ ಬಂದ್ವಿ. ನೋಡಿದ್ರೆ ಅಲ್ಲಿ ಸೆಕ್ಯೂರಿಟಿನ ಕೇಳಿದ್ರೆ 12 o'clock ಕ್ಲೋಸ್ ಅಂತ ಕೇಳಿದ್ರೆ, ಯಾರು ಮೇಡಮ್ ಹೇಳಿದ್ದು ಅಂತ ಕೇಳ್ತಾವಳೆ ಅಮ್ಮ. 9:30ವರೆಗೂ ಯಾವುದೇ ಥರ ಕ್ಲೋಸ್ ಇಲ್ಲ, ಯಾರು ಬೇಕಾದರೂ ಎಷ್ಟೊತ್ತೇ ಬೇಕಾದ್ರೂ ಬಂದು ದರ್ಶನ ಮಾಡ್ಬೋದು ಅಂತ. ಸೊ ನಿಮಗೆ ಇದ್ರಲ್ಲಿ ಕೊಡ್ತಾರೋದು ಇನ್ಫಾರ್ಮೇಷನ್ ಏನು ಅಂತ ಕೇಳಿದ್ರೆ, ಯಾರೂ ಅರ್ಜೆಂಟ್ ಮಾಡ್ಕೋಬೇಡಿ. ಬಂದು ಬೇಕಾದ್ರೆ ಆರಾಮಾಗಿ ನೀವು ಗಿರಿ ಪ್ರದಕ್ಷಿಣೆ ಆದಮೇಲೆ ಬಂದು ರೆಸ್ಟ್ ಮಾಡಿನೇ ಆರಾಮಾಗಿಯೇ ಬಂದು ನೀವು ದರ್ಶನ ಮಾಡಿ. ರಾತ್ರಿ 9:30ವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ಇಲ್ಲೂ ಅಷ್ಟೇ. ಆಮೇಲೆ ನಾವೇನು ಗಿರಿ ಪ್ರದಕ್ಷಿಣೆಯಲ್ಲಿ 8 ಲಿಂಗಗಳನ್ನ ನೋಡಿದ್ರೋ ಆ ಲಿಂಗಗಳು ಅಷ್ಟೇ ರಾತ್ರಿ 9:30ವರೆಗೂ ಓಪನ್ ಇರುತ್ತೆ. ನೀವು ದರ್ಶನ ಮಾಡಬೇಕು ಅಂತ ನಡ್ಕೊಂಡು ಹೋಗೋಕ್ಕಂತೂ ನಿಮ್ಮ ಕೈಲಿ ನಿಜ ಈ ಬಿಸಿಲಿಗೆ ಆಗಲ್ಲ. ಏನು ಕೆಲಸ ಮಾಡ್ಬೋದು ಅಂದರೆ, ಇಲ್ಲಿಂದ ಆಟೋಗಳು ಸಿಗುತ್ತೆ. ಗಿರಿ ಪ್ರದಕ್ಷಿಣೆ ಅಂತಲೇ ಅವರೇ ಕೇಳ್ತಾ ಇರ್ತಾರೆ. ಹೋಗಿ ಆಟೋ ಅಲ್ಲಿ ಯಾವ್ಯಾವ ಲಿಂಗ ಇದೆಯೋ 1.5 ಕಿಲೋಮೀಟರ್ಗೆ ನಿಲ್ಲಿಸ್ತಾರೆ. ದರ್ಶನ ಮಾಡ್ಕೊಳ್ಳಿ. ದರ್ಶನ ಮಾಡಿಕೊಂಡು ಆಟೋ ಹತ್ತಿ ಮತ್ತೆ ಹಂಗೆ ಸ್ಟಾಪ್ ಬೈ ಸ್ಟಾಪ್ ಮುಗಿಸ್ಕೊಂಡು ನೀವು ರಾಜಗೋಪುರ ಹತ್ರ ಕರ್ಕೊಂಡ್ಬರ್ತಾರೆ. ಅದಕ್ಕೆ ಎಷ್ಟಾಗುತ್ತೆ ಏನಾಗುತ್ತೆ ಅಂತ ನೀವೇ ಮಾತಾಡಿಕೊಂಡು ಡಿಸೈಡ್ ಮಾಡ್ಕೋಬೇಕು. ಸೊ ಈಗ ಇನ್ನೊಂದು ಏನಂತ ಕೇಳಿದ್ರೆ, ನಮಗೆ ಗೊತ್ತೇ ಆಗಲಿಲ್ಲ ಇಷ್ಟು ಬೇಗ ದರ್ಶನಕ್ಕೆ ಬಿಟ್ಬಿಟ್ರು ಅಂತ. ಕ್ಯೂ ಅಲ್ಲಿ ಬರ್ತಾಯಿದ್ದೀವಿ, ಅದೆಲ್ಲೋ ಬಾಗಿಲು ತೆಗೆದ್ಬಿಟ್ಟು ಹೋಗಿ ಅಂದರು. ನಾವು ಸರಿ ಅಂದ್ಕೊಂಡು ಹೋಗ್ಬಿಟ್ರೆ, ಆದರೆ ನೆಕ್ಸ್ಟ್ ಡೋರ್ ಬಡ ಅಂತ ಓಡೋಗ್ತೀವಿ. ನೆಕ್ಸ್ಟ್ ಡೋರೇನೆ ಅರುಣಾಚಲೇಶ್ವರ. ಏನು ಬೇಡ್ಕೋಬೇಕು ಅಂತಲೇ ಗೊತ್ತಾಗಿಲ್ಲ. ದೇವ್ರ ಮುಂದೆ ಕಡೆ ಸುಮ್ಮನೆ ಹಿಂಗೆ ಕೈ ಮುಗ್ದಿದ್ದು ನೋಡಿದ್ದು ಅಷ್ಟೇನೆ. ಅಂದರೆ ನಿಮಗೆ ದೇವ್ರ ಮುಂದೆ ನಿಲ್ಲಕ್ಕೆ ಬಿಡೋದಿಲ್ಲ. ಜಸ್ಟ್ ಒಂದು 5 to 10 seconds ಅಷ್ಟೇ ಹೋಗಿ ಅಂತ ತಳ್ಳಿಬಿಡ್ತಾರೆ. ಜನ ಇಲ್ಲದೆ ಇರ್ಬೇಕಾದ್ರೆ ಗೊತ್ತಿಲ್ಲ, ಜನ ಏನು ಅಷ್ಟೊಂದು ಜನ ಇಲ್ಲ, ಆದರೂ ಕೂಡ ತಳ್ಳಿಬಿಡ್ತಾರೆ.
ಏನೂ ಬೇಡ್ಕೊಳಕ್ಕಾಗಲ್ಲ. ಏನಂದರೆ ನಮ್ಮ ಅಪ್ಪನ ಸನ್ನಿಧಿ ಹೊರಗಡೆ ಜಾಗ ಇದೆ ಕೂತ್ಕೊಳ್ಳೋಕ್ಕೆ ಅಂತ, ಅಲ್ಲಿ ಕೂತ್ಕೊಂಡು ನಿಮ್ಮ ಮನದಾಸೆಗಳನ್ನ ನೀವು ಬೇಡ್ಕೋಬೋದು ಅನ್ನೋದ್ಬಿಟ್ಟು ದೇವ್ರ ಮುಂದೆ ನಿಂತ್ಕೊಂಡಂತೂ ಏನೂ ಬೇಡ್ಕೊಳಕ್ಕಾಗಲ್ಲ. ಸೊ ಯಾರು ಕೂಡ ಅರ್ಜೆಂಟ್ ಮಾಡ್ಕೊಂಡು ಬರೋ ನೆಸೆಸಿಟಿ ಇಲ್ಲ. ಗಿರಿ ಪ್ರದಕ್ಷಿಣೆ ಆದಮೇಲೆ ಸ್ನಾನ ಮಾಡಿ ಆರಾಮ್ಸೆ ಬಂದು ದರ್ಶನ ಮಾಡಿ. ಹಂಗೆ ಅಂದರೆ ದೇವಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲರೂ ದೇವ್ರ ನಾಮ ಜಪ ಮಾಡಿದ್ರೆ ಇವನು ಯಾಕೋ ನೀನು ಪೋಸ್ಟ್ ಮಾಡಿ 2 ಸೆಕೆಂಡ್ ಡಿಲೀಟ್ ಮಾಡಲಿ ಅಂತ ಕೇಳಿ ಮತ್ತೆ ಪೋಸ್ಟ್ ಮಾಡ್ತೀನಿ. ಮಾಡ್ತಾರೆ. ಸುಪ್ರೀತ್ ಹೆಂಗೆ ಅಂದರೆ ಇವತ್ತು ನಾನು ಹೇಳಬಾರ್ದಂತೆ, ದೇವ್ರು ಜಪ ಮಾಡ್ತಾ ಇದ್ದೀನಿ, ಜಪ ಮಾಡೋದು ಬಿಡ್ತಾ ಇಲ್ಲ, ಮಾತಾಡ್ತಾ ಸುಮ್ಮನಿರೋ ಸುಪ್ರಿ, ಯಾಕೆ ಇಷ್ಟು ಮಾತಾಡ್ತಾ ಇದ್ದೆ ದೇವಸ್ಥಾನದಲ್ಲಿ ಕುತ್ಕೊಂಡ್ರೆ ಮಾತಾಡ್ತಾ ಇದ್ದಾನೆ ಅದು ಏನು ಮಾತಾಡ್ತಾನೆ ಮೇದನ ಹತ್ರ ಈ ಹುಣ್ಣಿಗೆ ಎಷ್ಟು ಕೋಟಿ ದುಡ್ಡು ಬೀಳ್ಬೋದಲ್ವ, ಬರೋರೆಲ್ಲ ಹಾಕ್ತಾರೆ ಇವ್ರು ಎಷ್ಟು ಕೋಟಿ ದುಡ್ಡು ಬೀಳ್ಬೋದಲ್ವಾ ಅಂತೆ. ನಾನು ದುಡ್ಡು ಬೀಳುತ್ತೆ ಅಂತಲ್ಲ, ನನಗಿಂತ ಹೈಟ್ ಐತಲ್ಲ ಉಂಡಿ, ಎಷ್ಟು ತುಂಬುತ್ತೆ, ಎಷ್ಟು ಕೋಟಿ ತುಂಬೋದು ಇದ್ರೊಳಗೆ ಅಂತ ಕೇಳಿದ್ದೀನಿ. ನಾನು ಸೆಕೆಂಡ್ ಸೈಡ್ ಎಷ್ಟು ಕೋಟಿ ತುಂಬೋದು ಅಂತ ಕೇಳಿದೆ. ಫಸ್ಟ್ ಸೈಡ್ ಎಷ್ಟು ಕೋಟಿ ತುಂಬಿದ್ದಿರ್ಬೋದಲ್ವಾ ಅಂತಾನೆ ಕೇಳಿದ್ದೆ. ನಾನು ಇಷ್ಟು ಹೈಟ್ ಕೈ ಹಾಕ್ತಾ ಇದ್ದೀನಿ. ಸುಳ್ಳು ಗಾಯಿಸ್, ದೇವಸ್ಥಾನದಲ್ಲಿ ಕುತ್ಕೊಂಡು ಸುಳ್ಳು ಹೇಳ್ತಾವನೆ. ಅರುಣಾಚಲೇಶ್ವರ ಹೊನ್ನಾವಳಿ ಅಗ್ನಿ ಸ್ವರೂಪನೇ. ಗೈಸ್, ನನ್ನ ಅದೃಷ್ಟ ಏನು ಗೊತ್ತಾ, ಇನ್ನೂ ಒಂದ್ಸಲಿ ದರ್ಶನ ಮಾಡ್ಕೊಂಡ್ಬಂದೆ. ನುಗ್ಗಕ್ಕಾಗ್ತಾ ಇರಲಿಲ್ಲ, ಬಟ್ ಏನೋ ಗೊತ್ತಿಲ್ಲ, ಹೋಗಿದ ತಕ್ಷಣ ಯಾರೋ ಹೋಗ್ತಾ ಇರೋದಕ್ಕಿಂತ ಓಪನ್ ಮಾಡಿದ್ರು. ನಾನು ನುಗ್ಬಿಟ್ಟು ಇನ್ನೊಂದ್ಸಲಿ ದರ್ಶನ ಮಾಡ್ಕೊಂಡ್ಬಿಟ್ಟೆ. ಸುಪ್ಪಿ ಮಗು ಮೇದ ಎಲ್ಲ ಹೊರಗಡೆನೇ ಇದ್ದಾರೆ. ನನ್ನ ಅದೃಷ್ಟ ಆಗಲೇ ನೋಡೋಕೆ ಬಿಡಲಿಲ್ಲ, ದೇವ್ರನ್ನ ಹಾಗೆ ತಳ್ಳಿಬಿಟ್ರು. ಬಟ್ ಈ ಸಲ 5 ನಿಮಿಷ ದೇವ್ರ ಮುಂದೆ ನಿಂತ್ಕೊಂಡು ಬೇಡ್ಕೊಂಡ್ಬಂದಿದ್ದೀನಿ. ಓಕೆ ಗೈಸ್, ಇಲ್ಲಿ ಇವಾಗ ಅರುಣಾಚಲೇಶ್ವರ ದರ್ಶನ ಆದಮೇಲೆ ಅಮ್ಮವಾರ ದರ್ಶನ ಕೂಡ, ಅಲ್ಲೂ ಕೂಡ ಫೋನ್ಸ್ ಅಲೌಡ್ ಇಲ್ಲ. ಬಟ್ ಮೂರ್ತಿಗಳು ಮಾತ್ರ ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಒಳ್ಳೆ ಡಿವೈನ್ ಫೀಲ್ ಇದೆ. ನೋಡ್ಕೊಂಡು ದರ್ಶನ ಮಾಡ್ಬೋದು. 5 ಚಿತ್ರಾನ್ನ 10 ರೂಪಾಯಿ. ಈಗ ಪ್ರಸಾದಕ್ಕೆ 10 ರೂಪಾಯಿಗೆ ಒಂದು ಜೊನ್ನೆ ಪ್ರಸಾದ ಕೊಡ್ತಾರೆ. ಇವನು 10 ತಗೊಳಕ್ಕೆ ಹೋಗ್ತಾವನೆ. ಓಕೆ ಗೈಸ್, ಇದು ಒಳಗಡೆ ಲುಕ್ಕು. 4 ಗೋಪುರಗಳು ಏನು ಕಾಣಿಸುತ್ತಲ್ಲ ಮೇಲ್ಗಡೆಯಿಂದ, ಅದು ಸರ್ಕಲ್ ಇದೆ. ಸರ್ಕಲ್ ಮೇಲೆ ನಿಂತ್ಕೊಂಡು 4 ಗೋಪುರ ನೋಡಿ ಕಾಲು ಹೆಂಗೆ ಸುಟ್ಟೋಗ್ತದೆ ಅಂದರೆ ಬೆಂಕಿ ಕೆಂಡದ ಮೇಲೆ ನಡೆದಂಗೆ ಆಯ್ತು ನಮಗೀಗ. ಗೈಸ್ ಬಿಸಿಲಲ್ಲಿ ಬಂದಿರೋರಿಗೆ ಫ್ರೀ ಮಜ್ಜಿಗೆ ಕೊಡ್ತಾರೆ. ಅಪ್ಪ ನಮ್ಗೆ ಎಷ್ಟು ಬಾಯಾರು ಬಿಟ್ಟಿತ್ತು ಅಂತ ಕೇಳಿದ್ರೆ ಏನಾದ್ರು ಕೊಟ್ಟರೆ ಸಾಕು ಅಂತ ಅನಿಸ್ತಾ ಇತ್ತು. ಎಷ್ಟು ಬೇಕೋ ಅಷ್ಟು ಕುಡಿಯೋಷ್ಟು ಮಜ್ಜಿಗೆ ಕೊಡ್ತಾರೆ. ಇದೇ ದೇವಸ್ಥಾನ, ಅದೇ ಗಿರಿನ ಪ್ರದಕ್ಷಿಣೆ ಮಾಡ್ಕೊಂಬಂದಿದ್ದು. ಸೊ ಇಲ್ಲೊಂದು ಗೋಪುರ ಕಾಣಿಸುತ್ತೆ, ಇದೊಂದು ಗೋಪುರ, ಇದೇನು ಕಾಣಿಸ್ತಾ ಇದೆಯಲ್ಲ ಇದೊಂದು ಗೋಪುರ, ಆಮೇಲೆ ಅಲ್ಲಿ ಕಾಣಿಸ್ತಿದೆ ಅದೊಂದು ಗೋಪುರ, ಸರಿ ಅಲ್ಲೊಂದು ಕಾಣಿಸ್ತಿದೆ ನೋಡಿ ಅದೊಂದು ಗೋಪುರ. ಎಲ್ಲೋ ಇಲ್ಲಿ ಒಂದು ಕಡೆ ನಿಂತ್ಕೊಂಡ್ರೆ ಎಲ್ಲ ಗೋಪುರಗಳು ಕಾಣಿಸುತ್ತೆ ಅಂತ ಹೇಳ್ತಾರೆ. ನನಗಿಲ್ಲೇ 1 2 3 4 5ನೇ ಗೋಪುರ ಕಾಣಿಸ್ತಾ ಇಲ್ಲ. ಇದು ಆ್ಯಕ್ಚುಲಿ ಇಲ್ಲಿ ನಡೆಯೋವಂಥ ರಥೋತ್ಸವದು ತುಂಬ ಚೆನ್ನಾಗಿ ನಡೆಯುತ್ತಂತೆ. ದೇವ್ರನ್ನೆಲ್ಲ ಎತ್ಕೊಂಡು ಕುಣಿಸೋದು ಅದೆಲ್ಲ ಮಾಡ್ತಾರೆ. ಪಾಪ ಅವಾಗೆಲ್ಲ ನಿಜ ನಾವು ಬರೋದಕ್ಕಾಗಲ್ಲ, ಟಿ ವಿಲೇ ನೋಡ್ಕೋಬೇಕಷ್ಟೆ. ಇದು ಆ್ಯಕ್ಚುಲಿ ದೊಡ್ಡ ನಂದಿ, ಒಳಗಡೆ ಒಂದಿದೆ ಅದು ಸ್ಮಾಲ್ ನಂದಿ ಅಂತ ಕರೀತಾರೆ. ಇದು ಬಂದು ದೊಡ್ಡ ನಂದಿ. ಇದು ಇನ್ನೊಂದು ಗೋಪುರ ಕಾಣಿಸ್ಲಿಲ್ಲಲ್ಲ ಆ ಕಡೆಯಿಂದ. ಓಕೆ ಗೈಸ್, ನಾವು ದರ್ಶನ ಮುಗೀತು. ನನಗೆ ಜಾಸ್ತಿ ಏನೂ ಒಳಗಡೆ ಕವರ್ ಮಾಡೋಕ್ಕಾಗಲಿಲ್ಲ. ಅದು ಓನ್ಲಿ ರೀಸನ್ ಈಸ್ ಅಲ್ಲಿ ಏನು ಕವರ್ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ. ಎಲ್ಲೇ ನೋಡಿದ್ರು ಮೊಬೈಲ್ ಕಿತ್ತಿ ಹುಂಡಿಗೆ ಹಾಕ್ಬಿಡ್ತಾರೆ ಮೇಡಮ್, ಹುಷಾರು ಅಂತ ಹೇಳಿದ್ದೆ ಆಯಿತು ಸೆಕ್ಯೂರಿಟಿಗಳು. ಸೊ ಅದಕ್ಕೋಸ್ಕರ ನಾನು ಯಾವುದೇ ಥರ ರಿಸ್ಕ್ ತೊಗೊಳಕ್ಕೆ ಹೋಗಲಿಲ್ಲ. ಬಿಕಾಸ್ ಎಲ್ಲಿ ಏನಾಗುತ್ತೋ ಏನೋ, ಆಮೇಲೆ ನಾನು ಎಲ್ಲಿ ಬೇಡ್ಕೊಂಡು ನಿಂತ್ಕೊಳ್ಳಿ ಅವ್ರನ್ನ ವಾಪಸ್ ಕೊಡಿ ಅಂತ. ಆ್ಯಂಡ್ ನಮಗೆ ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಲಿಟ್ರಲಿ. ಏನಕ್ಕೆ ಅಂತ ಕೇಳಿದ್ರೆ ಕಾಲು ನೋವು ಅನ್ನೋದಕ್ಕಿಂತ ಅದಕ್ಕೆ ಕೆಳಗಡೆ ಪಾದ ಈಗಲೂ ನೆನ್ಸ್ಕೊಳಕ್ಕಾಗ್ತಲ್ಲ ನನಗೆ. ಈಗಲೂ ಅಲ್ಲಿ ಲಿಟ್ರಲಿ ಉರಿ ಬೊಬ್ಬೆ ಹಂಗಂಗೆ ಇಷ್ಟಿಷ್ಟು ಬೊಬ್ಬೆ ವಾಟರ್ ಬಾಲ್ಸ್ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಕಾಲು ಹಿಂಗೆ ಇಟ್ಟರೆ ಸಾಕು ಉರಿ ಅಂದರೆ ಉರಿ. ಸುಪ್ಪಿಗೂ ನನಗೂ ಇಬ್ಬರಿಗೂ. ಸೊ ಜಾಸ್ತಿ ಒಳಗಡೆ ಏನು ಕವರ್ ಮಾಡೋಕ್ಕಾಗಿಲ್ಲ. ದೇವ್ರನ್ನ 2 ಸಲ ದರ್ಶನ ಮಾಡಿದ್ದೆ, ನನ್ನ ಅದೃಷ್ಟ. ರೂಮಿಗೆ ಬಂದ್ರಿ, ರೂಮಿಂದ ಕಂಚಿ ಕಾಮಾಕ್ಷಿಗೆ ಹೋಗಬೇಕು ಇಲ್ಲಿಂದ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ನಾನು ಕಂಚಿ ನೋಡಿರಲಿಲ್ಲ, ಸುಪ್ರೀತವ್ರು ನೋಡಿದ್ದಾರೆ. ಸೊ ಹೋಗೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿಂದ 114 ಕಿಲೋಮೀಟರ್ಸಾ 114 ಕಿಲೋಮೀಟರ್ಸು. ಸೊ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಈ ಬಿಸಿಲಿಗೆ ಸಾಧ್ಯನೇ ಇಲ್ಲ. ನಾನಂತೂ ಸುಪ್ರೀತ್ ಅವ್ರಿಗೆ ರೂಮಿಗೆ ಬಂದ ತಕ್ಷಣ ಹೇಳಿದ್ದು ಒಂದೇ ಮಾತು, ಸುಪ್ರೀತ್ ಆಗಲ್ಲ,
ಈ ಬಿಸಿಲಿಗೆ ಇನ್ಮೇಲೆ ಏನೋ ಸಮ್ಮರ್ ಮುಗಿಯೋವರೆಗೂ ಮಾತ್ರ ದಯವಿಟ್ಟು ತಮಿಳ್ನಾಡು ಕಡೆ ಕರಿಬೇಡ, ಆಮೇಲೆ ಬೀಚ್ ಇರೋ ಕಡೆ ಅಂತೂ ಕರೀಲೇಬೇಡ ಅಂತ ಹೇಳಿದ್ದೀನಿ. ಬಿಕಾಸ್ ನನಗೆ ಆಗಲ್ಲ ಗೈಸ್, ನನಗೆ ಈ ಮೈಗ್ರೇನ್ ಶುರು ಆಗ್ಬಿಡುತ್ತೆ. ಟ್ಯಾಬ್ಲೆಟ್ ಎಷ್ಟು ಅಂತ ಟ್ಯಾಬ್ಲೆಟ್ ತಗೊಳ್ಳೋದು, ಅದು ಆಗದೆ ಇರೋ ಕೆಲಸ. ನನಗೆ ಟ್ಯಾಬ್ಲೆಟ್ ತೊಗೊಂಡ್ರು ಹೋಗೋದಿಲ್ಲ, ಗ್ಲಾಸಸ್ ಹಾಕೊಂಡು ಕೂತ್ಕೊಂಡ್ರು ಆಗೋದಿಲ್ಲ. ನನಗೆ ಕಣ್ಣಿಗೆ ಬಿಸಿಲು ಬಿದ್ದರೆ ಸಾಕು, ಮುಗೀತು ಅಂತಲೇ ಅರ್ಥ. ಸೊ ಅದಕ್ಕೆ ನಾನು ನನ್ನ ಕೈಲಿ ಆಗಲ್ಲಪ್ಪ. ಇವಾಗಲೂ ಕೂಡ ನಾನು ಅವ್ನಿಗೆ ಹೇಳಿದ್ದೆ ಬೇಡ ಸಮ್ಮರ್ ಮುಗಿಲಿ ಹೋಗೋಣ ಅಂತ. ಅವನು ಇಲ್ಲ ಜಾನ್ವರಿಯಿಂದ ಹೋಗೋಣ ಅಂದ್ಕೊಂಡು ಅದೇನೋ ಜಾನ್ವರಿಯಿಂದ ಅದೇನೋ ಹೇಳ್ತಾರಲ್ಲ ಅವ್ರು ನನ್ನ ಪಾಪ ಕರೆಸ್ಕೊಳ್ಳೋವರೆಗೂ ನಾವು ಹೋಗೋಕ್ಕಾಗಲ್ಲ ಅಂತ ಹಂಗಾಗೋಗಿತ್ತು ಕತೆ, ಹೋಗೋಕ್ಕೆ ಆಗಿರಲಿಲ್ಲ. ಸೊ ಅದಕ್ಕೆ ಇವಾಗ ಆಗಿದ್ದಾಗಲಿ ಅಂತ ಇವಾಗ ಬಂದಿದ್ವಿ. ಇವಾಗ ಮತ್ತೆ ಇವಾಗ ಗೊತ್ತಾಯ್ತಲ್ಲ ಏನು ಹೆಂಗೆ ಅಂತ ಹೇಳಿ. ಬೇಕಾದ್ರೆ ಮುಂದಿನ ಸಲ ಮಳೆಗಾಲದಲ್ಲಿ ಬೇಕಾದರೂ ಬಂದು ಮಾಡ್ಕೊಂಡು ಹೋಗ್ಬೋದು, ಚಳಿಗಾಲದಲ್ಲಿ ಬಂದರೂ ತಮಿಳ್ನಾಡಲ್ಲಿ ಆಬ್ವಿಯಸ್ಲಿ ಹಿಂಗೆ ಇರುತ್ತೆ. ಬಟ್ ಆದರೆ ನೈಟ್ ಟೈಮ್ ಗಿರಿ ಪ್ರದಕ್ಷಿಣೆ ಮಾಡೋದ್ರಿಂದ ಅಷ್ಟು ತೊಂದರೆ ಆಗಲ್ವೇನೋ ಗೊತ್ತಿಲ್ಲ ನನಗೆ. ಬಟ್ ಬಿಸಿಲುಗಾಲದಲ್ಲೆಲ್ಲ ಇದು ಕನಸಿನ ಮಾತು. ನಾವಿವಾಗ ವಾಪಸ್ ಬರಬೇಕಾದ್ರೆ ಅದೇ ರೋಡ್, ಅದೇ ಆನ್ ದ ವೇನೇ ಬರಬೇಕು. ಯಮಲಿಂಗಂ, ಅಗ್ನಿಲಿಂಗಂ, ಇಂದ್ರಲಿಂಗಂ ಮುಂದೆನೇ ಬರಬೇಕು ಆಯಿತಾ. ಅಲ್ಲಿಂದ ಬರ್ಬೇಕಾದ್ರೆ ನೋಡಿದ್ವಲ್ಲ ಒಬ್ಬರು ಕೂಡ ಗಿರಿ ಪ್ರದಕ್ಷಿಣೆ ಮಾಡುವಂಥ ಒಬ್ಬರು ಕೂಡ ಕಾಣಿಸ್ಲಿಲ್ಲ. ಸೊ ಆವಾಗಲೇ ಗೊತ್ತಾಯಿತು ಮಾರ್ನಿಂಗ್ ಯಾರೂ ಮಾಡಲ್ಲ, ಏನೇ ಮಾಡಿದ್ರು ನೈಟೇ. ಬಿಕಾಸ್ ಅದಕ್ಕೆ ಅಷ್ಟು ಜನ ಇದ್ದಿದ್ದು ನೈಟು. ಆ್ಯಂಡ್ ಇವತ್ತು ಶುಕ್ರವಾರ, ನಾವು ಗುರುವಾರ ಮಾಡಿದ್ರಿ. ಇರಮ್ಮ, ಒಂದೊಂದು ಯಾವ ದಿನ ನಾವು ಗಿರಿ ಪ್ರದಕ್ಷಿಣೆ ಮಾಡ್ತೀವೋ ಆ ದಿನಕ್ಕೆ ಅದೇ ಥರದ ಮಹತ್ವ ಇರುತ್ತೆ. ನಾವು ಗುರುವಾರ ದಿನ ಮಾಡಿದ್ದಕ್ಕೆ ನಾವು ಜಾಸ್ತಿ ನಂಬೋದು ಆಗಿರೋದ್ರಿಂದ ಗುರುವಾರದತ್ತು ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ಅದಕ್ಕೆ ಏನು ಫಲ ಅಂತ ಒಂದು ಯೂಟ್ಯೂಬಲ್ಲಿ ವಿಡಿಯೋ ನೋಡಿದ್ದೆ ನಾನು. ಆ ವಿಡಿಯೋನ ಇದೆಲ್ಲ ಆದರೆ ಅಟ್ಯಾಚ್ ಮಾಡ್ತೀನಿ. ಇಲ್ಲ ಯಾರಿಗಾರು ತಿಳ್ಕೊಬೇಕು ಅಂತ ಕೇಳಿದ್ರೆ ಕಮೆಂಟ್ ಮಾಡಿ ಅದನ್ನು ತಿಳಿಸ್ಕೊಡ್ತೀನಿ ಏನು ಫಲ ಅಂತ ಹೇಳಿ. ಇವತ್ತು ಶುಕ್ರವಾರ, ಐ ಥಿಂಕ್ ಇವತ್ತು ಅಮಾವಾಸ್ಯೆ, ಟುಡೇಸ್ ಅಮಾವಾಸ್ಯೆ. ಇವತ್ತು ತುಂಬ ಜನ ಇರ್ತಾರೆ ಅಲ್ಲಿ. ಹಾಂ ಸಾರಿ ನಾವು ಗುರುವಾರ ನೈಟ್ ಮಾಡಿದ್ದಲ್ವಾ, ನಾವು 12 ಗಂಟೆ ಮೇಲೆ ಮಾಡಿದ್ದು. ಬುಧವಾರ ನೈಟು ಆಫ್ಟರ್ 12 o'clock ಅಂದರೆ ಅದು ಗುರುವಾರಕ್ಕೆ ಸೇರಿಕೊಳ್ಳುತ್ತೆ ಆಯಿತಾ. ಇವತ್ತು ಗುರುವಾರ, ನಾಳೆ ಶುಕ್ರವಾರ. ಸೊ ನಾಳೆ ಶುಕ್ರವಾರ ಅಮಾವಾಸ್ಯೆ, ಸಖತ್ತು ಜನ ಬರ್ತಾರೆ. ಅಮಾವಾಸ್ಯೆ ಹುಣ್ಣಿಮೆಗಂತೂ ತುಂಬ ಜನ ಬರ್ತಾರೆ ಇಲ್ಲಿಗೆ. ಸೊ ನಾವು ಅದಕ್ಕೆ ಅದು ನೋಡ್ಕೊಂಡೇ ಅವು ಇದಕ್ಕೆ ಸಿಗಾಕೊಂಡ್ರೆ ತುಂಬ ಕಷ್ಟ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟ್ಬಿಟ್ವಿ. ಕಂಚಿಗೆ ಹೋಗೋಕ್ಕಾಗಲಿಲ್ಲ. ಸೊ ಮುಂದೆ ಕಂಚಿಗೆ ಮತ್ತು ಕಾಳಹಸ್ತಿಗೆ ಒಟ್ಟಿಗೆ ಒಂದೇ ಸಲ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ಸೀದಾ ಬೆಂಗಳೂರು ಕಡೆ ಹೊರಟಿದ್ದೀವಿ. ಒಂದೇ ಸ್ಟ್ರೆಚ್ಚು ಹೋಗ್ಬಿಡುವಾಗ ಗೈಸ್. ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ವ್ಲಾಗೆ ಆ್ಯಕ್ಚುಲಿ ಲೆಂತಿ ಆಗುತ್ತೆ. ಹೋಪ್ಸು ನಾನು ಈ ವ್ಲಾಗಲ್ಲಿ ನಿಮಗೆ ಯಾರಿಗಾದ್ರೂ ಫಸ್ಟ್ ಟೈಮ್ ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ ಬರ್ತಾ ಇರೋರು ನಮ್ಮ ಥರ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ಬಿಕಾಸ್ ಗಿರಿ ಪ್ರದಕ್ಷಿಣೆ ಮಾಡೋಕ್ಕಾಗದೇ ಇರೋರಿಗೆ ಅವ್ರಿಗೆ ಎಲ್ಲ ಲಿಂಗನ ತೋರಿಸೋವಂಥ ಏನು ಇದು ಕೂಡ ಪ್ರಯತ್ನ ಕೂಡ ಮಾಡಿದ್ದೀನಿ. ಸೊ ಯಾರ್ಯಾರು ಮನೇಲಿ ಕೂತ್ಕೊಂಡು ನೋಡ್ಕೋಬೋದು. ಹಾಗೆ ಇಲ್ಲ ಅಂತ ಕೇಳಿದ್ರೆ ಬರೋರು ನಿಮ್ಗೆ ನೆಕ್ಸ್ಟ್ ಟೈಮು ಬರೋದಕ್ಕೆ ಈಸಿ ಆಗುತ್ತೆ ಅಂತ ಅದು ಕೂಡ ತೋರಿಸಿದ್ದೀನಿ. ಏನಾದರೂ ಮಿಸ್ ಮಾಡಿತ್ತು ಅಂತ ಕೇಳಿದ್ರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ದಿತ್ಯ ಜೀವಗೌಡ ಯೂಟ್ಯೂಬ್ ಚಾನಲ್. ಶೋಕಿ ನೋಡಿ, ಶೋಕಿ ರೋಡ್ ಕಂಡ್ಬಿಡಕ್ಕಾಗ್ತಾ ಇಲ್ಲ ಶೋಕಿ ಅಂತ. ಓಕೆ ಗೈಸ್, ಬಾಯ್.